ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಏಕದಿಂದಲಿ ಅನೇಕ ಮತ್ ಅನೇಕದಿನ್ ಏಕ ಈ ಕ್ರಮವೇ ವಿಶ್ವದ ಅಂಗಾಂಗ ಸಂಬಂಧ. ಲೋಕದಲ್ಲಿ ಜಾತಿಯಲ್ಲಿ ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ ಸಾಕಲ್ಯದರಿವಿರಲಿ ಮಂಕುತಿಮ್ಮ. 134ನೆಯ ಮುಕ್ತಕ ಬಹಳ ಉದಾತ್ತವಾದಂತಹ ಒಂದು ಚಿಂತನೆಯನ್ನು ಡಿವಿಜಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿನ ಮುಕ್ತಕದಲ್ಲಿ ನಾವು ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಅನೇಕ ಪಾತ್ರಗಳನ್ನು ನಿರ್ವಹಿಸುವಂಥ ನಾಟಕದ ಒಂದು ಉದಾಹರಣೆಯನ್ನು ತಗೊಳ್ತಾ ಇಡೀ ವಿಶ್ವ, ಹಾಗೆ ಆ ಒಂದು ಚೈತನ್ಯ ಏನಿದೆ, ಸೃಷ್ಟಿಕರ್ತನ ಒಂದು ಶಕ್ತಿ ಏನಿದೆ, ಅದು ಪ್ರಕಟವಾಗ್ತಾ ಇರುವಂತಹ ರೂಪಗಳು ಅಷ್ಟೇ, ಪ್ರಕಟವಾಗ್ತಾ ಇರುವಂಥ ಶಕ್ತಿ ಒಂದೇ, ಚೈತನ್ಯ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಹೊರಗೆ ಒಳಗುಗಳು, ಭೂತ ಭವಿಷ್ಯಗಳು ಎಲ್ಲ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ, ಆ ಏಕ ಅನ್ನೋಂಥದ್ದೇನು, ಅನೇಕ ಅನ್ನೋಂಥದ್ದೇನು, ಅದೆರಡೂ ಹೇಗೆ ಒಂದೇ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸೂಕ್ಷ್ಮವಾಗಿ ವಿವರಣೆಯನ್ನು ಕೊಡ್ತಾರೆ. ಈಗ ನಮ್ಮ ಶರೀರವನ್ನು ನಾವು ನೋಡೋಣ. ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ, ಇದು ನಮಗೆಲ್ಲ ಗೊತ್ತಿರೋಂಥ ಅಂಶ ಅಲ್ವಾ. ಹೃದಯ ಇದೆ, ಎದೆಯ ಗೂಡಿನ ಒಳಗಡೆ ಹೃದಯ ಇದೆ. ಹೃದಯ ಬಡ್ಕೊಳ್ಳುತ್ತೆ. ಹೃದಯ ಬಡ್ಕೊಳ್ಳೋದು ಅಂದ್ರೇನು? ಅದೊಂಥರ ಪಂಪು. ಅದು ಸಂಕುಚಿತವಾದಾಗ ಅದರೊಳಗಡೆ ತುಂಬಿರುವಂಥ ರಕ್ತ ಅಲ್ಲಿಂದ ಚಿಮ್ಮಿ ಹೊರಗಡೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ರಕ್ತನಾಳಗಳ ಮೂಲಕ ಆಚೆ ಹೋಗುತ್ತೆ. ಆಚೆ ಹೋಗಿ ಎಲ್ಲಿಗೆ ಹೋಗುತ್ತೆ? ಶರೀರದ ಬೇರೆ ಬೇರೆ ಅಂಗಗಳಿಗೆ ಅದು ತಲುಪುತ್ತೆ. ಅದು ಆರ್ಟ್ರಿ ಅಂತ, ಅಪಧಮನಿ, ಉಪಧಮನಿ, ಇದನ್ನೆಲ್ಲ ನಾವು ಓದಿದ್ದೀವಿ. ಸೊ ಅಯೋರ್ಟಾ ಮೂಲಕ, ಆರ್ಟ್ರಿಗಳ ಮೂಲಕ ಅದು ಶರೀರದ ಬೇರೆ ಬೇರೆ ಭಾಗಗಳಿಗೆ ತಲುಪುತ್ತೆ. ಯಾಕೆ ತಲುಪುತ್ತೆ ಅಂತಂದರೆ ಬೇರೆ ಬೇರೆ ಭಾಗಗಳಿಗೆ ಸತ್ವಾಂಶದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಶರೀರ ಪೋಷಣೆಗಾಗಿ ಅದನ್ನು ಸಂಚಾರದ ಮೂಲಕ ಅಲ್ಲಿಗೆ ಕಳಿಸುತ್ತೆ. ಇವಾಗ ಸಪೋಸ್ ನನ್ನ ಎಡಗೈ ಹೆಬ್ಬೆರಳಿಗೆ ರಕ್ತ ಹೋಗಿದೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಇರೋಂಥ ಏನು ಜೀವಕಣಗಳಿವೆ, ಆ ಜೀವಕಣಗಳು ರಕ್ತದ ಮೂಲಕ ಬಂದಂತಹ ಎಲ್ಲ ಸತ್ವಾಂಶಗಳನ್ನು ಹೀರ್ಕೊಂಡು ಉಪಯೋಗಿಸ್ಕೊಂಡ್ಬಿಡ್ತು. ಈಗ ರಕ್ತದಲ್ಲಿ ಯಾವ ಸತ್ವಾಂಶವೂ ಇಲ್ಲ, ಆಕ್ಸಿಜನ್ ಇಲ್ಲ, ಅದು ಡಿಆಕ್ಸಿಜನೇಟ್ ಆಗೋಗಿದೆ. ಈಗ ರಕ್ತ ಏನಾಯಿತು? ಅಲ್ಲೇ ನಿಂತು ಹೋಯ್ತಾ ಅಥವಾ ಆಚೆಗೆ ಹೋಯ್ತಾ ಅಂತಂದರೆ ಇಲ್ಲ. ಏನಾಯ್ತು? ಈಗ ಅದು ಮತ್ತೆ ವಾಪಸ್ ಹೃದಯಕ್ಕೆ ಬಂತು. ಸೊ ಇದನ್ನು ನಾವು ಚಿತ್ರಣ ಮಾಡಿಕೊಂಡ್ರೆ ಅದು ಹೆಂಗಿರುತ್ತಪ್ಪ ಅಂತಂದರೆ, ಹೃದಯ ದೊಡ್ಡದಾಗಿದೆ. ಆ ದೊಡ್ಡದಾಗಿರೋಂಥ ಹೃದಯದಲ್ಲಿ ರಕ್ತ ತುಂಬಿದಾಗ ಅದು ಸಂಕುಚಿತವಾಗುತ್ತೆ, ಅದು ಆಚೆ ಹೋಗುತ್ತೆ. ಅಯೋರ್ಟಾ ಅನ್ನುವಂಥದ್ದು ಒಂದು ದೊಡ್ಡದಾದಂಥ ಆರ್ಟ್ರಿ. ಆ ಆರ್ಟ್ರಿ ಬೈಫರ್ಕೇಟ್ ಆಗುತ್ತೆ, ಅದು ಸಣ್ಣದಾಗುತ್ತೆ, 2-3 ಭಾಗಗಳಾಗುತ್ತೆ. ಆ ಭಾಗಗಳು ಕೆಳಗಡೆಗೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಒಡೆಯುತ್ತೆ, ಇನ್ನೂ ಸಣ್ಣ ಭಾಗ ಆಗುತ್ತೆ. ಆ ಒಂದು ಸಣ್ಣ ಭಾಗ ತೋಳಿಗೆ ಹೋಗುತ್ತೆ, ಇನ್ನೊಂದು ಭಾಗ ಎದೆ ಭಾಗಕ್ಕೆ ಹೋಗುತ್ತೆ. ಆ ತೋಳಿಗೆ ಹೋದಂಥ ಭಾಗ ಕೆಳಗಡೆಗೆ ಹೋಗ್ತಾ ಹೋಗ್ತಾ 4-6 ಕವಲುಗಳು ಒಡೆಯುತ್ತೆ. ಕೆಲವು ನಮ್ಮ ತೋಳಿನ ಮೇಲ್ಭಾಗಕ್ಕೆ ರಕ್ತವನ್ನು ಕೊಡುತ್ತೆ, ಇನ್ನು ಉಳಿದವು ಹಾಗೆ ಕೆಳಗಡೆಗೆ ಹೋಗುತ್ತೆ. ಸೊ ಹಾಗೆ ಅದು ನಮ್ಮ ಮೊಣಕೈ ಹತ್ತಿರ ಬಂದು ಇನ್ನೊಂದಷ್ಟು ಬೇರೆ ಬೇರೆ ಆಗುತ್ತೆ. ಸೊ ಹಾಗೆ ಹೋಗ್ತಾ 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 ದೊಡ್ಡದಾಗಿದ್ದಂಥ ಹೃದಯ ತಾನೇ ಈಗೇನಾಯಿತು, ಚಿಕ್ಕದಾಗ್ತಾ ಹೋಯಿತು ಅಂತ ಅಂದ್ಕೊಳ್ಬೋದು. ಸೊ ಚಿಕ್ಕದಾಗ್ತಾ ಆಗ್ತಾ ಕೆಪಿಲರೀಸ್ ಅಂತ ಬರುತ್ತೆ. ಕೆಪಿಲರೀಸ್ ನಮ್ಮ ಕಣ್ಣಿಗೂ ಕಾಣಲ್ಲ, ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಬೇಕದು, ಅಷ್ಟು ಸಣ್ಣದಾಗ್ಬಿಡುತ್ತದು.
ಆ ಕೆಪಿಲರೀಸ್ಗೆ ಹೋದಾಗ ರಕ್ತದಲ್ಲಿರುವಂಥ ಆಕ್ಸಿಜನ್ನು ಜೀವಕಣದ ಒಳಗಡೆ ಹೋಗೋಕ್ಕೆ ಸಾಧ್ಯ. ಅಯೋರ್ಟಾಯಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ, ಹೃದಯದಿಂದ ನೇರವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಕೆಪಿಲರೀಸಿಂದ ಅದು ಆಕ್ಸಿಜನ್ ಜೀವಕಣಕ್ಕೆ ಹೋದ ನಂತರ ಕೆಪಿಲರೀಸ್ 4 ಕೆಪಿಲರೀಸ್ ಒಟ್ಟಿಗೆ ಸೇರಿಕೊಂಡು ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಆಮೇಲೆ ಅದನ್ನು ವೆನ್ಯೂಲ್ಸ್ ಅಂತ ಕರಿತೀವಿ. ಆಮೇಲೆ ಅದು ಇನ್ನೂ ದಪ್ಪದ 4 ವೆನ್ಯೂಲ್ಸ್ ಸೇರಿಕೊಂಡು ಒಂದು ವೇಯ್ನ್ ಆಗುತ್ತೆ. ಆ ವೇಯ್ನ್ ಹಾಗೆ ಮೇಲಕ್ಕೆ ಬರ್ತಾ ಬರ್ತಾ ವಾಪಸ್ ಬರ್ತಾ ಇರುವಂಥ ರಕ್ತಗಳೆಲ್ಲ ರಕ್ತನಾಳಗಳಲ್ಲಿ ಬರ್ತಾ, ನಾಳಗಳು ಒಂದಕ್ಕೊಂದು ಸೇರ್ಕೊಳ್ತಾ ಮತ್ತೆ ದೊಡ್ಡದಾಗ್ತಾ ಬರುತ್ತೆ. ಅದು ಇನ್ಫೀರಿಯರ್ ಮತ್ತು ಸುಪೀರಿಯರ್ ವೀನಾ ಕೇವಾ ಅಂತೀವಿ. ಅದು ತಿರ್ಗಾ ಹೃದಯದ ಬಲಭಾಗಕ್ಕೆ ಬಂದು ಸೇರುತ್ತೆ. ಅಲ್ಲಿಂದ ಅದು ಆಕ್ಸಿಜನ್ ಪಡ್ಕೊಳ್ಳೋದಕ್ಕೆ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಂದ ತಿರ್ಗಾ ಎಡಭಾಗಕ್ಕೆ ಬಂತು. ಅಲ್ಲಿಂದ ಮತ್ತೆ ಅದು ಏಕವಾಗಿ ಅನೇಕವಾಗುತ್ತೆ. ಸೊ ಈ ಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಎಷ್ಟು ಸುಂದರವಾದಂತಹ ರೀತಿಯಲ್ಲಿ ನಮ್ಮ ಶರೀರ ರಚನೆಯಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದೇ ಇದ್ದಂಥ ಹೃದಯ ಅದು ಹಾಗೇ ದೊಡ್ಡದಾಗ್ತಾ ಅಯೋರ್ಟ ಆಯಿತು, ಅಲ್ಲಿಂದ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಕಣ್ಣಿಗೆ ಕಾಣದಷ್ಟು ಕೆಪಿಲರೀಸ್ ಸೈಜಿಗೆ ತಲುಪಿತು. ಕೆಪಿಲರೀಸಿಂದ ಮತ್ತೆ ಅದು ದೊಡ್ಡದಾಗ್ತಾ ಹಾಗೆ ಹೃದಯಕ್ಕೆ ವೀನಾಕೇವ ರೂಪದಲ್ಲಿ ಮತ್ತೆ ಬಂದು ಸೇರಿಕೊಳ್ತು. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಇದು ಇರೋದರಿಂದಲೇ ನಮ್ಮ ಶರೀರ ನಡೀತಾ ಇರೋದು. ರಕ್ತ ಸಂಚಾರದ ಈ ಕಥೆ ಆದರೆ ಮೆದುಳಿನದು ಇದೇ ಕಥೆ. ಒಂದು ಮೆದುಳು, ಒಂದು ಸ್ಪೈನಲ್ ಕಾರ್ಡ್, ಅಲ್ಲಿಂದ ಬರುವಂಥ ಅನೇಕ ನರಗಳು ಮೆದುಳಿನಿಂದ ಶರೀರದ ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ ಅನೇಕ ಬ್ರ್ಯಾಂಚಸ್, ಅನೇಕ ಶಾಖೆಗಳನ್ನು ಕೊಡ್ತಾ ಕಡೆಯದಾಗಿ ನರ್ವ್ ಎಂಡಿಂಗ್ಸ್ ಅಂತೀವಿ. ಆ ನರ್ವ್ ಎಂಡಿಂಗ್ಸ್ನಲ್ಲಿ ಮುಗೀತವೆ. ಇಲ್ಲಿಂದ ಹೋದಂತಹ ಏನು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇರುತ್ತೆ ಅವು ಹೋಗೋದಕ್ಕೆ ಒಂದು ಮಾರ್ಗ. ಹೇಗೆ ಆರ್ಟ್ರೀಸ್ ಒಳ್ಳೆ ರಕ್ತವನ್ನು ತಗೊಂಡು ಹೋಗ್ತಾವೋ ಹಾಗೆ ಒಂದು ಹೈವೇ, ಒನ್ ವೇ. ಅದು ಅಲ್ಲಿ ಸ್ಪರ್ಶದ ಒಂದು ಜ್ಞಾನ ನಮ್ಮ ಚರ್ಮಕ್ಕಾದಾಗ ಆ ಚರ್ಮದ ಜ್ಞಾನ ನಮ್ಮ ಮೆದುಳಿಗೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ಇನ್ನೊಂದಿರುತ್ತೆ. ಸೊ ಅದು ತಿರ್ಗಾ ಅನೇಕದಿಂದ ಏಕವಾಗುತ್ತೆ. ಏಕದಿಂದ ಅನೇಕ, ಅನೇಕದಿಂದ ಏಕ. ಸೊ ಇದು ಬಹಳ ಸುಂದರವಾದಂತಹ ಒಂದು ರಚನೆ. ಈ ರಚನೆಯೇ ವಿಶ್ವದಲ್ಲಿರುವಂಥದ್ದು. ಅದೇ ರೀತಿಯಲ್ಲೇ ಇಡೀ ವಿಶ್ವ, ನಾವು ಕಳೆದ ಸರ್ತಿ ಕೂಡ ಈ ಉದಾಹರಣೆಯನ್ನು ನಾವು ನೋಡಿದ್ವಿ. ವಿರಾಟ್ ವ್ಯಕ್ತಿಯನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ, ವಿರಾಟ್ ಪುರುಷ, ವಿಶ್ವ ಪುರುಷನನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ, ವಿಶ್ವ ಪುರುಷನಿಗೂ ಒಂದು ಹೃದಯ ಇದೆ, ಅದು ಹೊಡ್ಕೊಳ್ಳುತ್ತೆ. ಅದರಲ್ಲಿ ಒಂದು ಆರ್ಟ್ರೀಸ್ ಇರುತ್ತೆ, ಅದರಲ್ಲಿ ಕೆಪಿಲರೀಸ್ ಬರುತ್ತೆ, ಕೆಪಿಲರೀಸಿನ ತಿರ್ಗಾ ವೇನ್ಸ್ ಬಂದು ವಾಪಸ್ ಬರುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವಾ? ಹಾಗೆ ವಿಶ್ವದಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ಏಕದಿಂದ ಅನೇಕವಾಗ್ತಾ ಇದೆ, ಅನೇಕದಿಂದ ಮತ್ತೆ ಏಕಕ್ಕೆ ಹೋಗಿ ಸೇರುತ್ತವೆ. ಅದು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಹಂತಗಳಲ್ಲಿ ಅದು ವ್ಯಕ್ತವಾಗುತ್ತೆ. ಲೋಕದಲ್ಲಿ ಹೀಗೆ, ಜಾತಿಯಲ್ಲಿ ಅಂದರೆ ಜಾತಿ ಅಂತಂದರೆ ನಾನು ಲಿಂಗಾಯತ್ ಜಾತಿ, ನಾನು ಇನ್ಯಾವುದೋ ಬ್ರಾಹ್ಮಣ ಜಾತಿ, ಇನ್ನೊಬ್ಬರು ಇನ್ಯಾವುದೋ ಜಾತಿ, ಆ ಥರದ ಜಾತಿ ಅಲ್ಲ. ಜಾತಿ ಅಂದಾಗ ಅದು ಒಂದು ಗುಂಪು, ಜನ್ಮ ಯಾವ ರೀತಿಯಲ್ಲಿ ಅದು ಜನ್ಮ ತಾಳಿದೆ ಅಂತ ಅನೇಕ ರೀತಿಯಲ್ಲಿರುತ್ತೆ. ಅದನ್ನು ನಾವು ನಮ್ಮ ಬಾಟನಿ, ಝುವಾಲಜಿಲಿ ಓದುವಾಗ ಸ್ಪೀಶೀಸ್ ಮತ್ತು ಜೀನಸ್ ಅಂತ ಕೇಳಿರ್ತೀವಿ, ಅದು ಫ್ಯಾಮಿಲಿ ಅಂತೆಲ್ಲ ಕೇಳಿರ್ತೀವಿ. ಸೊ ಹಾಗೆ ಒಂದು ರೀತಿಯ ಜೀವಿಗಳು, ಆ ರೀತಿಯ ಜೀವಿಗಳಲ್ಲಿ ಏಕದಿಂದ ಅನೇಕ, ಹಾಗೆ ವ್ಯಕ್ತಿಯಲ್ಲಿ ಏಕದಿಂದ ಅನೇಕ, ಹಾಗೆ ಸಂಸ್ಥೆಯಲ್ಲಿ ಯಾವುದೋ ನಾವು ಹುಟ್ಟಾಕಿರೋಂಥ ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಅದರಲ್ಲೂ ಕೂಡ ಏಕದಿಂದ ಅನೇಕ. ಸೊ ಈ ಒಂದು ಶ್ರೇಣೀಕರಣ ಆಗುತ್ತೆ. ಕೆಲವು ಚಟುವಟಿಕೆಗಳಿಗೆ ಟಾಪ್ ಡೌನ್ ಬರಬೇಕು. ಈಗ ಉದಾಹರಣೆಗೆ ನಮ್ಮ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತಗೊಳ್ತು ಅಂತಂದರೆ ಅದು ಏಕರೂಪವಾಗಿ ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುತ್ತೆ, ಅದು ಟಾಪ್ ಡೌನ್. ಮತ್ತು ಕೆಲವು ಬಾಟಮ್ಸ್ ಅಪ್ ಅಂತಿರುತ್ತೆ, ಅಂದರೆ ಕೆಳಗಿನವರು ಏನಾದರೂ ಒಂದು ಪ್ರಕ್ರಿಯೆಯನ್ನು ಮಾಡಿದಾಗ ಮೇಲ್ಗಡೆ ಕೂತ್ಕೊಳ್ಳೋಕೆ ಸಾಧ್ಯ. ಈಗ ವೋಟಿಂಗ್, ನಮ್ಮ ದೇಶದಲ್ಲಿರುವಂಥ ಎಲ್ಲ ಮತದಾರರು ಕೂಡ ಹೇಗೆ ಮತ ಚಲಾಯಿಸಿದ್ರೋ ಅದಕ್ಕೆ ತಕ್ಕಂತೆ ಮೇಲ್ಗಡೆ ಒಬ್ಬರು ಬಂದು ಕೂತ್ಕೊಂಡ್ರು. ಸೊ ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಹೀಗೆ ಆ ಒಂದು ಪರಸ್ಪರ ಅನ್ಯೋನ್ಯವಾದಂಥ ಸಂಬಂಧ ಇರುತ್ತೆ. ಈಗ ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸ್ಥಾನದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈಗ ಯಾವುದೋ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಯಾವುದೋ ಒಂದು ಇಲಾಖೆಯಲ್ಲಿ ಒಂದು ಹಂತದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸಾಧಾರಣವಾಗಿ ಆ ವ್ಯಕ್ತಿಗೆ ಏನು ಅನಿಸ್ತಾ ಇರುತ್ತೆ, ನಾನು ಈ
ಪ್ರತ್ಯೇಕವಾದಂಥ ಇಲಾಖೆಯ ಈ ಜಾಗದಲ್ಲಿ ಈಗ ದೇಶ ಕಾಲದ ಸಾಪೇಕ್ಷತೆಯಲ್ಲಿ ಈಗ ನಾನು ಕೂತಿರೋಂಥ ಒಬ್ಬ ವ್ಯಕ್ತಿ ಅಂತ ಅನಿಸ್ತಾ ಇರುತ್ತೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಅದು ಸಕಲ ಸಾಕಲ್ಯದಲ್ಲಿ ನಾನು ಒಂದು ಭಾಗ. ಇಡೀ ಸರ್ಕಾರದ ಒಂದು ದೊಡ್ಡ ವ್ಯವಸ್ಥೆ ಏನಿದೆ ಅದರಲ್ಲಿ ನಾನು ಒಂದು ಭಾಗ. ನಾನು ಇದಾಗಿದ್ದರೂ ಕೂಡ ಸಾಕಲ್ಯದ ಅರಿವು ನನಗಿದ್ದಾಗ ನಾನು ಕಶ್ಚಿತ್ ಯಾವುದೋ ಒಂದು ಸಣ್ಣ ಹುಲ್ಲುಮಾನವ ಅಂತೀವಲ್ಲ ಆ ತರಹ ಅಲ್ಲ. ನಾನು ಒಂದು ದೊಡ್ಡ ವ್ಯವಸ್ಥೆಯ ಒಂದು ಭಾಗ. ನಾನು ಯಾವತ್ತೂ ವೀಕ್ ಅಲ್ಲ, ನಾನು ಯಾವತ್ತೂ ಚಿಕ್ಕವನಲ್ಲ. ಸಕಲತೆಯ ಒಂದು ಭಾಗ ನಾನಾಗಿರೋದ್ರಿಂದ, ಸಕಲತೆಗೆ ನಾನೂ ಕೂಡ ಪೂರ್ಣತೆಯನ್ನು ಒದಗಿಸ್ತಾ ಇರೋದ್ರಿಂದ ನನಗೆ ಯಾವುದೋ ಒಂದು ವಿಶೇಷತೆ ಇದ್ದೇ ಇದೆ. ಆ ವಿಶೇಷತೆ ನನಗೆ ಸಿಗ್ತಿರೋದು ನನ್ನಿಂದ ಮಾತ್ರ ಅಲ್ಲ, ಆ ಸಕಲತೆಯಿಂದ ನನಗೆ ವಿಶೇಷತೆ, ನನ್ನಿಂದ ಸಕಲತೆಗೆ ಪರಿಪೂರ್ಣತೆ. ಸೊ ಆ ಒಂದು ಅನ್ಯೋನ್ಯ ಸಂಬಂಧ ನಾವು ಪ್ರತಿ ಕ್ಷಣದಲ್ಲೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದಾಗ ವ್ಯಷ್ಟಿ ಸಮಷ್ಟಿಯ ಏಕತೆಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ. ಆಗ ನಮ್ಮಲ್ಲಿ ಭಿನ್ನತೆ, ನಮ್ಮಲ್ಲಿ ವೈರತ್ವ ಇವುಗಳು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ.